ಫ್ರಿಜ್ಜಲ್ಲಿ ಈ 4 ವಸ್ತುಗಳನ್ನು ಇಟ್ಟರೆ ಅದು ವಿಷ ಆಗುತ್ತೆ. ಅದನ್ನು ಸೇವಿಸೋ ನಮಗೆ ತುಂಬನೇ ಹಾನಿಯಾಗುತ್ತೆ. ಆ 4 ವಸ್ತುಗಳು ಯಾವುದು? ಇತ್ತೀಚಿನ ದಿನಗಳಲ್ಲಿ ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿಯನ್ನು ಮಾರಾಟ ಮಾಡ್ತಾರೆ. ನಮಗೆ ಮನೆಯಲ್ಲಿ ಕೆಲಸ ಕಡಿಮೆ ಆಗುತ್ತೆ ಅಂತ ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿಯನ್ನು ತೊಗೊಂಬಂದು ಫ್ರಿಜ್ಜಲ್ಲಿಟ್ಟು ಅಡುಗೆಗೆ ಬೇಕಾದ ಸಮಯದಲ್ಲಿ ಅದನ್ನು ಉಪಯೋಗಿಸ್ತೀವಿ. ಇದರಿಂದ ಸಿಪ್ಪೆ ಬಿಡಿಸಿರುವ ಬೆಳ್ಳುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿಯನ್ನು ಹಾಗೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಫಂಗಸನ್ನು ತುಂಬ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಅದನ್ನು ಸೇವಿಸೋದ್ರಿಂದ ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ನೀವು ಬೆಳ್ಳುಳ್ಳಿಯನ್ನು ಫ್ರಿಜ್ಜಲ್ಲಿ ಇಡದೆ ಹೊರಗಡೆನೆ ಇಟ್ಟು ಅಡುಗೆ ಮಾಡುವ ಸಮಯದಲ್ಲಷ್ಟೇ ಸಿಪ್ಪೆಯನ್ನು ಬಿಡಿಸಿ ಅಡುಗೆಗೆ ಉಪಯೋಗಿಸ್ಬೇಕು. ಎರಡನೇ ವಸ್ತು ಈರುಳ್ಳಿಯನ್ನು ತಂದು ಎಷ್ಟೋ ಜನ ಫ್ರಿಜ್ಜಲ್ಲಿ ಇಡ್ತಾರೆ, ಅಥವಾ ಕೆಲವರು ಸಿಪ್ಪೆಯನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟು ಅಡುಗೆ ಮಾಡೋ ಟೈಮಲ್ಲಿ ಅದನ್ನು ತೊಗೊಂಡು ಉಪಯೋಗಿಸ್ತಾರೆ. ಅದು ಸ್ಟಾರ್ಚಿಂದ ಶುಗರ್ಗೆ ಕನ್ವರ್ಟ್ ಆದರೆ ಫಂಗಸ್ ಬ್ಯಾಕ್ಟೀರಿಯಾನ ಈಸಿಯಾಗಿ ಫ್ರಿಜ್ ಒಳಗಡೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇದು ನಾವು ಸೇವನೆ ಮಾಡೋದ್ರಿಂದ ತುಂಬಾ ಹಾನಿ ಉಂಟಾಗುತ್ತೆ. ಆದ್ದರಿಂದ ಈರುಳ್ಳಿಯನ್ನು ಕಟ್ ಮಾಡಿ ಆದರೂ ಸರಿ ಅಥವಾ ಹಾಗೆ ಆದರೂ ಸರಿ ಫ್ರಿಜ್ಜಲ್ಲಿ ಇಡಬಾರ್ದು. ಮೂರನೇ ವಸ್ತು ಅನ್ನ. ಬೇಯಿಸಿದ ಅನ್ನ ಮಿಕ್ಕೋಯ್ತು ಅಂತ ರಾತ್ರಿ ಅದನ್ನು ಫ್ರಿಜ್ಜಲ್ಲಿಟ್ಟು ನಾಳೆಗೆ ಉಪಯೋಗಿಸಬಾರ್ದು. ಅದು ತುಂಬ ಹಾನಿಕರ. ಅದ್ರ ಬದಲು ಮಿಕ್ಕಿರೋ ಅನ್ನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಕಿವುಚಿ ಈರುಳ್ಳಿ ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ದೇಹದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಅನ್ನೋದು ಹೆಚ್ಚಾಗುತ್ತೆ. ಇದನ್ನು ಟ್ರೈ ಮಾಡಿ. ನಾಲ್ಕನೇ ವಸ್ತು ಶುಂಠಿ. ಫ್ರೆಶ್ ಆಗಿರಬೇಕು ಅಂತ ಶುಂಠಿಯನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತಾ ಇರ್ತಾರೆ, ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಆ ರೀತಿ ಮಾಡೋದ್ರಿಂದನೂ ಸಹ ಅದು ವಿಷಕಾರಿಯಾಗುತ್ತೆ. ಅದನ್ನು ಸೇವಿಸೋದ್ರಿಂದ ಲಿವರ್ ಮತ್ತು ಕಿಡ್ನಿ ಫೈಲ್ಯೂರ್ ಕೇಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಈ ವಿಚಾರಗಳು ಗಮನದಲ್ಲಿರಲಿ.